ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯಾವುದೇ ತಂದೆ ತಾಯಿ ಆಗ್ಲಿ ತನ್ನ ಮಗ ಅಥವಾ ಮಗಳು, ತಮ್ಮ ಮಕ್ಕಳು ಯಾವ ಸ್ಥಿತಿಗೆ ಹೋದರೂ ಸಹ ಅವರನ್ನ ಸಾವಿನ ದವಡೆಗೆ ನೂಕೋದಿಲ್ಲ. ಅವರು ಸಾಯಲಿ ಅಂತ ಬಯಸೋದು ಬಹಳ ಬಹಳ ವಿರಳ. ಇನ್ನು ಅದರಲ್ಲಿ ಏನೋ ಆಕ್ಸಿಡೆಂಟ್ ಆಯ್ತು, ಇನ್ನೇನೋ ದುರ್ಘಟನೆ ಆಯ್ತು, ಆರೋಗ್ಯ ತಪ್ಪಿತು, ಯಾವುದೋ ಕಾಯಿಲೆ, ಭೀಕರ ಕಾಯಿಲೆಗೆ ತುತ್ತಾದ್ರು ಅಂದಾಗ ಅವರನ್ನು ಬದುಕಿಸ್ಕೊಳ್ಳೋದಕ್ಕೆ ಎಲ್ಲಿಲ್ಲದ ಪ್ರಯತ್ನಗಳನ್ನ ಮಾಡ್ತಾರೆ. ಅವರು ಯಾವುದಾದ್ರೂ ಸ್ಥಿತಿಯಲ್ಲಿರ್ಲಿ, ನಮ್ಮ ಕಣ್ಣೆದುರಿಗೆ ಇರ್ಲಿ ಅಂತ ಆಸೆ ಪಡ್ತಾರೆ. ಅಷ್ಟಾದ್ರೂ ನಡೀಲಿ ನಮ್ಮ ಜೀವನದಲ್ಲಿ, ನಾವು ಹೇಗೋ ನೋಡ್ಕೊಳ್ತೀವಿ, ಅವ್ರಿಗೆ ಏನ್ ಸೇವೆ ಬೇಕಾದ್ರೂ ಮಾಡ್ತೀವಿ ಅಂತ ಸಿದ್ಧರಾಗಿರ್ತಾರೆ. ಆದ್ರೆ ಇಲ್ಲೊಬ್ರು ಪಾಪ ತಂದೆ ತಾಯಿ, ಅದರಲ್ಲೂ ತಂದೆ ಸುಪ್ರೀಂ ಕೋರ್ಟ್ ವರೆಗೂ ಹೋದ್ರು. ನನ್ನ ಮಗನ ಜೀವ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ, ದಯಾಮರಣಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಅಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಸುಪ್ರೀಂ ಕೋರ್ಟ್ ಕೊನೆಗೆ ಒಪ್ಪಿಗೆಯನ್ನ ಸೂಚಿಸಿದೆ. ಆ ಮೂಲಕ ನರಳುತ್ತಾ ಇರುವಂತಹ ಯುವಕನಿಗೂ ಮುಕ್ತಿ. 13 ವರ್ಷಗಳಿಂದ ತಿಂಗಳಿಗೆ ಸುಮಾರು 65,000 ರೂಪಾಯಿ ಖರ್ಚು ಮಾಡ್ತಿರುವಂತಹ, ಇರೋ ದುಡ್ಡು, ಇಲ್ದೇ ಇರೋ ದುಡ್ಡು, ಸಾಲದ ದುಡ್ಡು, ಆ ವ್ಯಕ್ತಿಗೆ ಪಾಪ 3,500 ಮಾತ್ರ ಪೆನ್ಷನ್, 65,000 ಖರ್ಚು ಬರೀ ಮಲಗಿರೋ ಮಗನಿಗೆ. ಎದ್ದೋಳೋದಿಲ್ಲ ಅಂತ ಕನ್ಫರ್ಮ್ ಆಗಿದೆ. ಪರ್ಮನೆಂಟ್ ಬೆಡ್ ಅವನು. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಇಂದ ಈಗ ಅನುಮತಿ ಸಿಕ್ಕಿದೆ. ಓಕೆ, ಅವ್ರಿಗೂ ಸಮಾಧಾನ, ಅವನಿಗೂ ಸಮಾಧಾನ ಅನ್ನೋದು ಈಗ ಎಲ್ಲರೂ ಹೇಳುತ್ತಿರುವಂತ. ಸೊ ಏನಿದು ಇಡೀ ಪ್ರಕರಣ ಮತ್ತು ಯಾರು ಆ ಯುವಕ, ಏನಾಗಿತ್ತು ಅವನಿಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಹರೀಶ್ ರಾಣಾ ಅನ್ನುವಂತಹ 32 ವರ್ಷದ ಯುವಕ, ಈಗ 32 ವರ್ಷ. 13 ವರ್ಷಗಳ ಹಿಂದೆ, ಸುಮಾರು 19 ವರ್ಷ ಆಗಿದ್ದಾಗ ಅವನಿಗೆ ಬಿಲ್ಡಿಂಗ್ ಇಂದ ಆಯತಪ್ಪಿ ಬಿದ್ದಿದ್ದ, 4ನೇ ಫ್ಲೋರ್ ಇಂದ ಬಿದ್ದು ಬ್ರೈನ್ಗೆ ಡ್ಯಾಮೇಜ್ ಆಗಿತ್ತು. ಆವತ್ತಿನಿಂದ ಇಲ್ಲಿಯವರೆಗೆ 13 ವರ್ಷಗಳವರೆಗೆ ಆತ ಹಾಸಿಗೆಯಲ್ಲೇ ಇದ್ದಾನೆ, ಕೋಮಾ ಅವಸ್ಥೆಯಲ್ಲೇ ಇದ್ದಾನೆ. ಸ್ವಲ್ಪ ಒಂಚೂರು ಎಚ್ಚರ ಆಗುತ್ತೆ ಅಷ್ಟೇನೆ. ಕೋಮಾ ಅಂದ್ರೆ ಕೋಮಾ. ಅವನಿಗೆ ಪ್ರತಿ ತಿಂಗಳಿಗೆ ಸುಮಾರು 65,000ವರೆಗೆ ಖರ್ಚು ಬರ್ತಾ ಇದೆ. ಯಾಕಂದ್ರೆ ಮೆಡಿಸಿನ್ಸು, ನರ್ಸಿಂಗು ಎಲ್ಲ. ತಂದೆ ಹೇಳೋ ಪ್ರಕಾರ 27,000 ರೂಪಾಯಿ ಪ್ರತಿ ತಿಂಗಳು ನರ್ಸಿಂಗ್ ಚಾರ್ಜಸ್ಗೆ ಕೊಡ್ತಾರೆ. 14,000 ರೂಪಾಯಿಗಳನ್ನ ಫಿಸಿಯೋಥೆರಪಿ ಕೊಡ್ತಾರೆ ಪ್ರತಿ ತಿಂಗಳು. 20,000-25,000 ರೂಪಾಯಿಗಳ ಔಷಧಿಗಳಾಗ್ತವೆ. ಅದರ ಜೊತೆಗೆ ಇವರ ಸೇವೆ, ವಯಸ್ಸಾಗಿದೆ ತಂದೆ ತಾಯಿಗೆ, ರಿಟೈರ್ ಆಗಿದ್ದಾರೆ, ಪೆನ್ಷನ್ ಬರುತ್ತೆ. 65,000 ಖರ್ಚಿದೆ. ಇವರ ಪೆನ್ಷನ್ ಬರೀ 3,500 ರೂಪಾಯಿ. 3,500. ತಮ್ಮ ರಿಟೈರ್ಮೆಂಟ್ ಫಂಡ್ ಎಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ. ಇನ್ನೊಬ್ಬ ಮಗ ದುಡಿತಾನೆ, ಅವನ ಸಂಬಳ ಪೂರ್ತಿ ಬಳಸ್ಕೊಳ್ತಾರೆ ಇವನನ್ನ ಜೀವಂತ ಇಡೋದಕ್ಕೆ. ಅಷ್ಟೆಲ್ಲ ಆದ್ರೂ ಸಹ ಆತ ಪರ್ಮನೆಂಟ್ ಅದೇ ಸ್ಥಿತಿಯಲ್ಲಿ ಇರ್ತಾನೆ ಅನ್ನೋದು ಡಾಕ್ಟರ್ಗಳ ಹೇಳಿಕೆ. ಪರ್ಮನೆಂಟ್ ವೆಜಿಟೇಷನ್. ಅವನು ಎದ್ದಳಲ್ಲ, ಅವನಿಗೆ ರಿಕವರಿ ಆಗಲ್ಲ, ಮುಗೀತು ಅವನ ಜೀವನ. ಆದ್ರೆ ಪ್ರಾಣ ತೆಗಿಯಕ್ಕಾಗಲ್ಲ, ಕೊಲೆ ಆಗ್ಬಿಡುತ್ತದು, ಕೊಲೆ ಆಗುತ್ತೆ. 2018ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು, ವಿಶೇಷ ಪ್ರಕರಣಗಳಲ್ಲಿ ದಯಾಮರಣಕ್ಕೆ ಅವಕಾಶ ಮಾಡಿಕೊಡಬಹುದು ಅಂತ. ಆದ್ರೆ ಇದು ಮೊದಲನೇ ಪ್ರಕರಣ ಭಾರತದಲ್ಲಿ ಓಕೆ ಅಂತ ಜಡ್ಜ್ಮೆಂಟ್ ಬಂದಿರೋದು. ಸರಿ, ಅವರಿಗೆ ದಯಾಮರಣವನ್ನ ದಯಪಾಲಿಸಿ ಅಂತ. ಸೊ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಹೋಗಿದ್ರು ಆಕ್ಚುಲಿ 2024ರಲ್ಲಿ. ತಂದೆ ಅಶೋಕ್ ರಾಣಾ ಅಂತ ತಂದೆ ಹೆಸರು. ಅವ್ರು ಹೈಕೋರ್ಟ್ ಹೋದ, ಹೈಕೋರ್ಟ್ ಒಪ್ಲಿಲ್ಲ. ನೋ, ಒಬ್ಬರು ಜೀವ ತೆಗೆಯೋದಕ್ಕೆ ಯಾರಿಗೂ ಸಹ ಅನುಮತಿ ಇಲ್ಲ, ತೆಗಿಯಂಗಿಲ್ಲ. ನೀವು ಅವ್ರ ಲೈಫ್ ಸಪೋರ್ಟ್ ಏನಿದೆ ಅದನ್ನ ಕಂಟಿನ್ಯೂ ಮಾಡಬೇಕು, ತೆಗಿಯಂಗಿಲ್ಲ ಅಂತ. ಆಮೇಲೆ ಸುಪ್ರೀಂ ಕೋರ್ಟ್ ಹೋದ್ರು ಇವರು. ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ನಿನ್ನೆ ಆದೇಶ ಕೊಟ್ಟಿದೆ, ಓಕೆ ಹೋಗಿ, ಆತನಿಗೂ ಒಂಚೂರು ತೃಪ್ತಿ ಸಿಗ್ಲಿ, ಸಮಾಧಾನವಾಗಿ ಜೀವ ಹೋಗ್ಲಿ, ನಿಮಗೂ ಸ್ವಲ್ಪ ಮುಕ್ತಿ ಸಿಗ್ಲಿ ಆ ಸಂಕಷ್ಟದಿಂದ ಅಂತ ಹೇಳಿ ಒಪ್ಕೊಂಡಿದೆ ಸುಪ್ರೀಂ ಕೋರ್ಟ್. ಸೊ ಅದರ ಆಧಾರದ ಮೇಲೆ ಮೆಡಿಕಲಿ ಏನ್ ಮಾಡಬೇಕು ಅದನ್ನ ಮಾಡಿ ಆತನ ಲೈಫ್ ಸಪೋರ್ಟ್ ಅನ್ನ ನಿಧಾನಕ್ಕೆ ವಾಪಸ್ ತಗೊಂಡು ಆತನನ್ನ ಕಳಿಸ್ಕೊಡ್ತಾರೆ. ಅವನು ಮಲಗಿದ್ದಲ್ಲಿಯೇ ಮಲಗಿ ಅದು ಪ್ರಜ್ಞೆನೇ ಇಲ್ಲದೆ ಮಲಗಿ ಏನೂ ಲಾಭ ಇಲ್ಲ. ಆದ್ರೆ ಏನ್ ಮಾಡೋದು, ಅದಕ್ಕೊಂದು ಕಾನೂನು ಅಂತ ಇರುತ್ತೆ. ಯಾಕೆ ದಯಾಮರಣಗಳನ್ನ ನಾವು ಅಥವಾ ಸಾಕಷ್ಟು ಜನ ವಿರೋಧಿಸ್ತಾರೆ ಅಂದ್ರೆ, ಅದನ್ನ ನೆಪ ಮಾಡಿಕೊಂಡು ಚೆನ್ನಾಗಿರೋರ್ನು ಕೊಂದು ಬಿಡ್ತಾರೇನೋ ಕೆಲವರು, ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೇನೋ ಅಂತ ಕೆಲವರು ಹೇಳಿದ್ರೆ, ಇನ್ನೊಂದಷ್ಟು ಜನ ಹೇಳುವಂತದ್ದು ನಿಸರ್ಗ ಕೊಟ್ಟಂತಹ ಜೀವ, ನಿಸರ್ಗ ತಗೊಂಡಾಗ್ಲೇ ಹೋಗಬೇಕು, ಅವರನ್ನು ಕೊಲ್ಲುವ ಅಧಿಕಾರ ನಮಗೆ ಎಲ್ಲಿದೆ, ಒಬ್ಬ ವ್ಯಕ್ತಿಯನ್ನ, ಒಬ್ಬ ಮನುಷ್ಯನನ್ನ ಕೊಲ್ಲುವ ಅಧಿಕಾರ ನಮಗೆ ಎಲ್ಲಿದೆ ಅಂತ ಕೆಲವರು ವಾದ ಮಾಡ್ತಾರೆ. ಬಟ್ ಈ ಸಿಚುವೇಶನ್ ನಲ್ಲಿ 3,500 ಪೆನ್ಷನ್ ತಗೊಂಡು 65,000 ರೂಪಾಯಿ ತಿಂಗಳಿಗೆ ಖರ್ಚು ಮಾಡೋದು ಇದೆಯಲ್ಲ,
ಅದನ್ನ ಅಲ್ಲಿಂದ ಭರಿಸ್ತಾರೆ. ಮತ್ತು ಆ ನೋವಿದೆಯಲ್ಲ, ದಿನ ಅವನನ್ನ ನೋಡ್ಕೊಳ್ಬೇಕು, ಅವನನ್ನ ನೋಡಿ ಅವನು ಯಾವತ್ತೂ ರಿಕವರ್ ಆಗಲ್ಲ. ಅಟ್ಲೀಸ್ಟ್ ಏನಾದ್ರೂ ಮಾಡ್ತೀವಪ್ಪ, ಅವನು ಇವತ್ತಲ್ಲ ನಾಳೆ ಎದ್ದು ಕೂತ್ಕೊಡ್ತಾನೆ, ನಮ್ಮನ್ನು ಮಾತಾಡಿಸ್ತಾನೆ, ನಾರ್ಮಲ್ ಜೀವನ ನಡೆಸ್ತಾನೆ. ನಾರ್ಮಲ್ ಬೇಡ, ಅಟ್ಲೀಸ್ಟ್ ಎಚ್ಚರ ಇರ್ತಾನೆ, ಮಾತಾಡ್ತಾನೆ. ಏನೋ ಮನೆಯಲ್ಲಿ ಇಲ್ಲಿಂದ ಅಲ್ಲಿಗೆ ಎತ್ಕೊಂಡೋಗಿ ಸೋಫಾ ಮೇಲೆ ಕೂರ್ಸಿದ್ರೆ, ಅಲ್ಲಿಂದ ಬೆಡ್ರೂಮ್ ಅಲ್ಲಿ ಕೂರ್ಸಿದ್ರೆ ಏನೋ ಒಂದಷ್ಟು ಇರ್ತದೆ ಜೀವ ಅನ್ನೋದಾದ್ರೂ ಸರಿ. ಬಟ್ ಇದರಲ್ಲಿ ಏನೂ ಇಲ್ವಲ್ಲ. ಏನೇ ಮಾಡಿದ್ರು ಹೇಗಿದ್ದಾನೆ, ಹೇಗೆ ಮಲಗಿದಾನೋ ಹಾಗೆ ಮಲಗಿರ್ತಾನೆ ಅಂತ ಕನ್ಫರ್ಮ್ ಆದ್ಮೇಲೆ ಆಲ್ಮೋಸ್ಟ್ ಬ್ರೈನ್ ಡೆಡ್ ರೀತಿಯಲ್ಲಿ ಆ ತಂದೆ ತಾಯಿ ಮಾತ್ರ ಏನ್ ಮಾಡ್ತಾರೆ? 4 ದಿನ ಕಣ್ಣೀರು ಹಾಕ್ಬೋದು ಈಗ ಕಳಿಸ್ಕೊಟ್ಟ ಮೇಲೆ. ಆದ್ರೆ ಇವತ್ತು ದಿನ ಕಣ್ಣೀರು ಹಾಕ್ತಾರಲ್ಲ, ಅವನು ಒಳಗೊಳಗೆ ಎಷ್ಟು ನೋವಾಗ್ತಿದೆಯೋ, ಎಷ್ಟು ನರಳುತ್ತಿದ್ದಾನೆ ಯಾರು ಗೊತ್ತು? ಯಾಕಂದ್ರೆ ಆ ಸಿಚುವೇಶನ್ ನರಳಾಟನೇ ಇರುತ್ತೆ. ನೀನು ಖುಷಿಯಾಗಿ ಇರ್ತಾನೆ ಅವನು, ಒಳಗೊಳಗೆ ಬ್ರೈನೇ ಆಲ್ಮೋಸ್ಟ್ ಇಲ್ಲ. ಸೊ ಇದರ ಬಗ್ಗೆ ತಂದೆ ಸಹ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಕ್ಕಪಕ್ಕದ ಮನೆಯವರು ಸಹ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳ್ತಾ ಇರುವಂತದ್ದು, ಅವ್ರು ನೋಡ್ಕೊಳ್ತಿದ್ದ ರೀತಿ ನೋಡಿ ನಮಗ್ ಕಣ್ಣೀರು ಬರ್ತಿತ್ತು. ಒಂದು ಕಡೆ ದುಡ್ಡು ಖರ್ಚಾದ್ರೂ ಸಹ ಏನೋ ರಿಕವರ್ ಆಗ್ತಾನೆ ಅಂದ್ರೆ ಪರವಾಗಿಲ್ಲ, ಏನೋ ಆಗದ ಮನುಷ್ಯನಿಗೆ ಒಂದು ಕಲ್ಲನ್ನ ಮಲಗಿಸಿ ಸೇವೆ ಮಾಡ್ದಂಗೆ ಎಷ್ಟು ಖರ್ಚು ಮಾಡಿ ಸೇವೆ ಮಾಡ್ಕೊಂಡಿದ್ರು. ಈಗ ಅವ್ರಿಗೂ ಒಂಚೂರು ಸಮಾಧಾನ, ಅವನಿಗೂ ನೆಮ್ಮದಿಯಾಗಿ ಜೀವ ಹೋಗುತ್ತೆ. ನಾವೆಲ್ಲರೂ ಸೇರ್ಕೊಂಡು ಒಂದು ಏನೋ ಸಣ್ಣ ಕಾರ್ಯಕ್ರಮ ಮಾಡಿ ಅವನನ್ನ ಕಳಿಸ್ಕೊಡ್ತೀವಿ ಅಂತೇಳಿ ಆ ಇಡೀ ಬಿಲ್ಡಿಂಗ್ ಅಲ್ಲಿ ಇರುವವರು, ಸುತ್ತಮುತ್ತಲ ಆ ಏರಿಯಾದಲ್ಲಿ ಇರುವವರೆಲ್ಲ ಸಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಭಾರತದಲ್ಲಿ ಮೊದಲ ಬಾರಿಗೆ ನಿಷ್ಕ್ರಿಯ ದಯಾಮರಣವನ್ನ ದಯಪಾಲಿಸಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಸೊ ಈ ರೀತಿಯಾದಂಥದ್ದು ಇನ್ಮೇಲೆ ಹೆಚ್ಚಾಗಬಹುದು. ಕ್ರಿಟಿಕಲಿ ಇಲ್ಲಾಗಿರುವಂಥವ್ರು, ಮೆಡಿಕಲಿ ಇನ್ನಿಲ್ಲ ಅನ್ನುವಂಥವ್ರು, ಆ ರೀತಿಯವರಿಗೆ ಇದು ಅನುಕೂಲ ಆಗತ್ತೆ. ಬೇರೆ ದೇಶಗಳಲ್ಲೆಲ್ಲ ಇದೆ ಇದಕ್ಕೆ ಅನುಕೂಲ, ಬಟ್ ಭಾರತದಲ್ಲಿ ಇಲ್ಲ. ಈಗ ಒಂದೊಂದೇ ಶುರು ಆಗ್ತಿದೆ ಅಷ್ಟೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.